ಬಡ ಹೆಣ್ಣನ್ನು ಸೊಸೆ ಮಾಡಿಕೊಂಡು ಬಂದು ಕೀಳಾಗಿ ನೋಡಿದ ಅತ್ತೆಗೆ ಉತ್ತರ ಕೊಟ್ಟ ಸೊಸೆ. ನೋಡಮ್ಮ, ಈ ಮನೆಗೆ ನೀನು ಸೊಸೆಯಾದ ಮಾತ್ರಕ್ಕೆ ಈ ಮನೆಯಲ್ಲಿ ಹಕ್ಕನ್ನ ಚಲಾಯಿಸಬಹುದು ಅಂತ ತಿಳ್ಕೊಬೇಡ. ಈ ಮನೆಗೆ ಬಂದ ಮೇಲೆ ಏನೇ ಕೆಲಸ ಮಾಡಿದ್ರೂ ನಾವು ದೊಡ್ಡವರು ಇದ್ದೀವಿ ಅನ್ನೋದನ್ನ ಮರಿಬೇಡ. ಅಡುಗೆ ಮನೆಗೆ ಹೋಗುವ ಮುಂಚೆ ಅಡಿಗೆಯಲ್ಲಿ ಇವತ್ತು ಏನು ಮಾಡಬೇಕು ಅಂತ ಕೇಳಬೇಕು ಅಂತ ಗೊತ್ತಿಲ್ವೇನೋ ನಿನಗೆ? ನಿನಗೆ ಇಷ್ಟ ಬಂದ ಅಡುಗೆನ ಮಾಡಿ ಹಾಕಿದ್ದನ್ನ ನಾವು ತಿನ್ಬೇಕಾ? ಮನೇಲಿ ದೊಡ್ಡವರು ಅಂತ ನಾವಿದ್ದು ಪ್ರಯೋಜನ ಏನು? ಮದುವೆಯಾದಾಗ್ನಿಂದ ನಾನು ನೋಡ್ತಾನೇ ಇದ್ದೀನಿ. ಎಲ್ಲ ನಿನ್ನ ಇಷ್ಟದ ಪ್ರಕಾರನೇ ನಡೆಸ್ತಿದ್ದೀಯ. ಅತ್ತೆ ಅನ್ನೋ ಒಂದು ಜೀವ ಇದ್ದಾರೆ, ಅವ್ರನ್ನ ಕೇಳಿ ಎಲ್ಲ ಮಾಡಬೇಕು ಅನ್ನೋದನ್ನ ಮರ್ತಿದ್ಯಾ. ನೋಡು, ನಿನ್ನ ಈ ಮನೆಗೆ ಸೊಸೆಯಾಗಿ 1 ರೂಪಾಯಿ ವರದಕ್ಷಿಣೆ ತಗೊಳ್ದೆ ಮದುವೆ ಮಾಡಿಕೊಂಡು ಬಂದಿದ್ದೇನೆ. ಅದು ಸಾಲದೆ ಉಲ್ಟಾ ನಾವೇ ಮದುವೆ ಖರ್ಚಿಟ್ಕೊಂಡು ಅದ್ಧೂರಿಯಾಗಿ ಮದುವೆ ಕೂಡ ಮಾಡ್ಕೊಂಡು ಬಂದ್ವಿ. ಏನೋ ಇವತ್ತು ಸರಿ ಹೋಗ್ತೀಯಾ, ನಾಳೆ ಸರಿ ಹೋಗ್ತೀಯಾ ಅಂತ ನಾನು ಕೂಡ ಸುಮ್ಮನೆ ಇದ್ದೆ. ಆದ್ರೆ ಇದು ಯಾಕೋ ಮಿತಿ ಆಗ್ತಾ ಬರ್ತಿದೆ. ಇಷ್ಟು ಶ್ರೀಮಂತರ ಅತ್ತೆ ಮನೆ ಸಿಗಬೇಕಂದ್ರೆ ನೀನು ಪುಣ್ಯ ಮಾಡಿರಬೇಕು ಎಂದು ಅತ್ತೆ ಬೈಯುತ್ತಿದ್ದನ್ನು ನೋಡಿ ರೇವತಿ ಹಾಲ್ನಲ್ಲೇ ಕುಳಿತಿರುವ ತನ್ನ ಗಂಡನ ಮುಖವನ್ನು ನೋಡ್ತಾಳೆ. ಆದರೆ ರೇವತಿ ಗಂಡ ಮಾತ್ರ ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಫೋನ್ನಲ್ಲಿ ಬ್ಯುಸಿಯಾಗಿರ್ತಾನೆ. ಮನೆಯಲ್ಲಿ ಇಷ್ಟೆಲ್ಲ ನಡೆದರೂ ಗಂಡಾನೇ ಏನು ಹೇಳದೇ ಇದ್ದ ಮೇಲೆ ಹೆಂಡತಿಯಾದವಳು ಮಾತಾಡೋದ್ರಲ್ಲಿ ಪ್ರಯೋಜನ ಇಲ್ಲ ಅನ್ನೋದು ಅವಳಿಗೆ ಅರ್ಥವಾಗಿತ್ತು. ರೇವತಿ ಗಂಡ ಶ್ರೀಧರ್ ಒಳ್ಳೆ ಶ್ರೀಮಂತರ ಮನೆ ಹುಡುಗ. ಅದರಲ್ಲೂ ತಾಯಿಗೆ ಒಬ್ಬನೇ ಮಗ. ಅಷ್ಟೋ ಇಷ್ಟೋ ಓದು ಬರಹವನ್ನು ಕಲಿತು ಮನೆಯಲ್ಲೇ ಇರ್ತಿದ್ದ. ಇನ್ನು ಶ್ರೀಧರ್ ತಂದೆ ಹಾರ್ಟ್ ಅಟ್ಯಾಕ್ ಇಂದ ತೀರಿಕೊಂಡಿರ್ತಾರೆ. ಹಾಗಾಗಿ ಆಸ್ತಿಯನ್ನೆಲ್ಲ ಹೆಂಡತಿಯ ಹೆಸರಲ್ಲಿ ಬರೆದಿಟ್ಟಿರ್ತಾರೆ. ಹಾಗಾಗಿ ಎಲ್ಲ ಆಸ್ತಿಯೂ ಶ್ರೀಧರ್ ತಾಯಿದೇ ಆಗಿರುತ್ತೆ. ಮನೆಯಲ್ಲಿ ಕೇವಲ ತಾಯಿ ಹಾಗೂ ಮಗ ಮಾತ್ರ ಇರ್ತಿದ್ರು. ಇತ್ತ ಶ್ರೀಧರ್ ಕೆಲಸ ಕಾರ್ಯವಿಲ್ಲದೆ ತಂದೆ ದುಡಿದಿದ್ದ ಆಸ್ತಿಯನ್ನು ಖರ್ಚು ಮಾಡ್ತಾ ದಿನ ಕಳೆಯುತ್ತಿದ್ದ. ಇತ್ತ ಶ್ರೀಧರ್ಗೆ ಮದುವೆಯ ವಯಸ್ಸಾಗಿತ್ತು. ಆದರೆ ಅವನಿಗೆ ಯಾರು ಹೆಣ್ಣನ್ನು ಕೊಡ್ತಿರ್ಲಿಲ್ಲ. ಯಾಕೆಂದರೆ ಒಂದು ಹೆಣ್ಣಿಗೆ ಮದುವೆ ಮಾಡಲು ಗಂಡಿದ್ದರೆ ಸಾಲದು, ಹೆಂಡತಿಯನ್ನು ಸಾಕುವಷ್ಟು ಅರ್ಹತೆ ಕೂಡ ಹುಡುಗನಿಗೆ ಇರಬೇಕು ಅನ್ನುವುದು ಅವನನ್ನು ನೋಡಲು ಬಂದವರ ಅನಿಸಿಕೆಯಾಗಿರುತ್ತೆ. ಆದರೆ ಅವನು ಯಾವುದೇ ಕೆಲಸಕ್ಕೆ ಹೋಗುತ್ತಿರಲಿಲ್ಲ. ತಂದೆ ಮಾಡಿಟ್ಟ ಆಸ್ತಿಯಿಂದ ಮೋಜು ಮಸ್ತಿ ಮಾಡಿಕೊಂಡು ದಿನ ಕಳೆಯುತ್ತಿದ್ದ. ಹೀಗಿರುವಾಗ ಶ್ರೀಧರ್ ತಾಯಿ ಅವನಿಗೆ ದೂರದ ಸಂಬಂಧವನ್ನು ಹುಡುಕುತ್ತಾರೆ. ಹುಡುಗಿ ಕೂಡ ಮಧ್ಯಮ ವರ್ಗದ ಕುಟುಂಬದವಳಾಗಿರ್ತಾಳೆ. ಹುಡುಗಿ ಕೂಡ ಓದಿರೋ ಹುಡುಗಿಯಾಗಿರ್ತಾಳೆ. ಹುಡುಗ ಕೂಡ ಒಳ್ಳೆ ಶ್ರೀಮಂತ. ಹಾಗಾಗಿ ಹುಡುಗಿಯ ತಂದೆ, ನಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಮದುವೆನ ಮಾಡ್ಕೊಡ್ತೀವಿ, ಆದರೆ ಯಾವುದೇ ವರದಕ್ಷಿಣೆ ಕೊಡುವಷ್ಟು ಶ್ರೀಮಂತರು ನಾವಲ್ಲ. ನಿಮಗೆ ಒಪ್ಪಿಗೆ ಇದ್ರೆ ವಿಷಯನ ಮುಂದುವರಿಸೋಣ ಎಂದು ಹುಡುಗಿ ತಂದೆ ಹೇಳಿದಾಗ ಹುಡುಗನ ತಾಯಿಗೆ ಅಷ್ಟು ಹೇಳಿದ್ದೇ ಸಾಕಾಗಿತ್ತು. ಮೊದಲೇ ಮಗನಿಗೆ ಯಾರು ಹುಡುಗಿನ ಕೊಡ್ತಾ ಇರಲಿಲ್ಲ. ಈ ಸಂಬಂಧ ಸಿಕ್ಕಿದ್ದೆ ಅವರಿಗೆ ಅದೃಷ್ಟ ಅನ್ನೋ ಹಾಗಿತ್ತು. ಹಾಗಾಗಿ ಹುಡುಗನ ತಾಯಿ ಕೂಡ ಹುಡುಗಿ ತಂದೆ ಹೇಳಿದ ಮಾತನ್ನು ಕೇಳಿ, ಅಯ್ಯೋ, ಅದರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ನಮಗಿರೋದು ಒಬ್ನೇ ಮಗ, ಅವನ ಮದುವೆನ ಅದ್ದೂರಿಯಾಗಿ ಮಾಡೋ ಆಸೆ ನಮ್ಗಿರಲ್ವಾ? ನಮ್ಗ್ಯಾವ ವರದಕ್ಷಿಣೆನೂ ಬೇಡ, ನಿಮ್ಮ ಮಗಳನ್ನ ನಮ್ಮ ಮನೆ ಸೊಸೆ ಮಾಡಿಕೊಟ್ಟರೆ ಸಾಕು, ಮದುವೆನ ನಮ್ ಕಡೆಯಿಂದಾನೇ ಅದ್ದೂರಿಯಾಗಿ ಮಾಡ್ತೀವಿ ಎಂದು ಹೇಳಿ ಮಾತುಕತೆಯೆಲ್ಲ ಮುಗಿದ ಒಂದೇ ತಿಂಗಳಿಗೆ ಮದುವೆ ಕೂಡ ಫಿಕ್ಸ್ ಆಗುತ್ತೆ. ಮದುವೆ ಕೂಡ ಅದ್ಧೂರಿಯಾಗಿ ಮಾಡ್ತಾರೆ. ಒಳ್ಳೆ ಸಂಬಂಧ, ಒಳ್ಳೆ ಜನ, ಇಂಥ ಸಂಬಂಧ ಸಿಗೋದಕ್ಕೆ ನಾನು ಕೂಡ ಪುಣ್ಯ ಮಾಡಿರಬೇಕು ಎಂದುಕೊಂಡು ಸಂತೋಷದಿಂದ ಅತ್ತೆ ಮನೆಗೆ ಬಂದ ರೇವತಿಗೆ ದಿನ ಕಳೆದ ಹಾಗೆ ಗಂಡ ಹಾಗೂ ಅತ್ತೆಯ ನಿಜಾಂಶ ಗೊತ್ತಾಗ್ತಾ ಬಂದಿತ್ತು. ಒಂದು ಕಡೆ ಗಂಡ ಯಾವುದೇ ಕೆಲಸಕ್ಕೆ ಹೋಗುತ್ತಿರಲಿಲ್ಲ. ಮನೆಯಲ್ಲಿ ಅತ್ತೆ ಹೇಳಿದ ಹಾಗೆ ಎಲ್ಲವೂ ನಡೆಯುತ್ತಿತ್ತು. ಇದನ್ನೆಲ್ಲ ನೋಡಿದ ಅವಳಿಗೆ ಮನಸ್ಸು ಒಡೆದು ಹೋದಾಗೋಗಿತ್ತು. ಆದರೂ ಏನು ಮಾಡದ ಪರಿಸ್ಥಿತಿ ಅವಳದಾಗಿತ್ತು. ಇನ್ನು ಅತ್ತೆ ಹೇಳಿದ ಹಾಗೆ ಎಲ್ಲ ಕಂಡೀಷನ್ನು ಒಪ್ಕೊಂಡು ಎಲ್ಲವನ್ನೂ ಸಹಿಸಿಕೊಂಡು ಹೋಗುತ್ತಿದ್ಲು. ಆದರೆ ಅಂದು ನಡೆದ ಆ ವಿಷಯದ ಬಗ್ಗೆ ಮನೆಯಲ್ಲಿ ದೊಡ್ಡ ಜಗಳವೇ ನಡೆದು ಹೋಗುತ್ತದೆ. ಸಂಜೆಯಾಗ್ತಾ ಇದ್ದ ಹಾಗೆ ಸರಿಯಾದ ಸಮಯಕ್ಕೆ ರೇವತಿ ಅತ್ತೆಗೆ ಕಾಫಿ ಕೊಡಬೇಕಾಗುತ್ತದೆ. ಹೀಗಿದ್ದಾಗ ಅಂದು ಕಾಫಿ ಮಾಡಲು ಅಡುಗೆ ಮನೆಗೆ ಹೋಗುತ್ತಾಳೆ. ಅದೇ ಸಮಯಕ್ಕೆ ರೇವತಿ ತಂದೆ ಕೂಡ ಫೋನ್ ಮಾಡ್ತಾರೆ. ಕಾಫಿ ಮಾಡ್ತಾ ತಂದೆಯ ಬಳಿ ಮಾತಾಡ್ತಾ ಇರುವುದನ್ನು ನೋಡಿದ ಅತ್ತೆಗೆ
ಎಲ್ಲಿಲ್ಲದ ಕೋಪ ಬರುತ್ತದೆ. 5 ನಿಮಿಷ ಲೇಟಾದ ಮಾತ್ರಕ್ಕೆ ರೇವತಿ ಅತ್ತೆ ಸೊಸೆಯನ್ನು ಕೋಪದಿಂದ ಕೂಗುತ್ತಾ, ಮೊದಲು ಹೇಳಿದ ಕೆಲಸನ ಮಾಡೋದನ್ನ ಕಲಿ. ಈ ಮನೆಗೆ ಸೊಸೆಯಾಗಿ ಬಂದ ಮೇಲೆ ಗಮನ ಇಲ್ಲಿರಬೇಕು ಅನ್ನೋದು ಗೊತ್ತಿಲ್ವಾ ನಿನಗೆ? ಬದುಕಿ ಬಾಳ್ಬೇಕಾಗಿರೋ ಮನೆ ಇದು. ಇಲ್ಲಿರೋರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಫೋನಿನಲ್ಲಿ ಮಾತಾಡೋ ಅಷ್ಟು ಅರ್ಜೆಂಟ್ ಏನಿತ್ತು? ಕಾಫಿ ತಗೊಂಡು ಬಾ ಅಂತ ಹೇಳಿ ಎಷ್ಟೊತ್ತಾಯ್ತು ನಾನು? ಮನೆಯಲ್ಲಿ ಪ್ರತಿಯೊಂದು ವಸ್ತು ಇದ್ರೂನು ಮಾಡಿ ಹಾಕೋದಕ್ಕೆ ಕಷ್ಟ ನಿನಗೆ ಎಂದು ಅತ್ತೆ ಹೇಳಿದ್ದನ್ನು ಕೇಳಿ ಸೊಸೆ ರೇವತಿ ಹೇಳ್ತಾಳೆ, ಅತ್ತೆ, ನೀವು ಇಷ್ಟು ದಿನ ಏನ್ ಮಾತಾಡಿದ್ರೂ ನಾನು ಸುಮ್ಮನೆ ಇರ್ತಿದ್ದೆ. ನಾನು ಬೇರೆ ಯಾರ ಜೊತೆನೋ ಅಲ್ಲ, ನನ್ನ ತಂದೆ ಜೊತೆ ಮಾತಾಡ್ತಾ ಇದ್ದಿದ್ದು. ಅವರೇನು ಗಂಟೆಗಟ್ಟಲೆ ಮಾತಾಡೋದಿಲ್ಲ, 1-2 ನಿಮಿಷ ಮಾತ್ರ ನನ್ನ ಹತ್ರ ಮಾತಾಡೋದು. ಅದು ನನ್ನ ಯೋಗಕ್ಷೇಮನ ಕೇಳೋದಕ್ಕೆ ಮಾತ್ರ ಫೋನ್ ಮಾಡ್ತಾರೆ ಅಷ್ಟೇ. ಅದನ್ನು ಮಾತಾಡಬೇಡ ಅಂತ ಅಂದ್ರೆ ಹೇಗೆ ಹೇಳಿ? ದಿನ ನಿಮಗೆ ಟೈಮ್ ಸರಿಯಾಗಿ ಟೀ ಕಾಫಿ ಕೊಡ್ತಿದ್ದೇನೆ. ಏನೋ ಇವತ್ತು ಅದೇ ಟೈಮಿಗೆ ನಮ್ಮ ತಂದೆ ಕೂಡ ಫೋನ್ ಮಾಡಿದ್ರು. 1-2 ನಿಮಿಷ ಮಾತಾಡೋದ್ರಲ್ಲಿ ತಪ್ಪೇನಿದೆ? ಒಂದು 5 ನಿಮಿಷ ಕಾಫಿ ಕೊಡೋದಕ್ಕೆ ಲೇಟ್ ಆದ ಮಾತ್ರಕ್ಕೆ ನೀವು ನಿಲ್ಲಸಲ್ಲದ ಮಾತನ್ನ ಮಾತಾಡ್ತಾ ಇದ್ದೀರಾ. ನಿಮ್ಮ ಮಗನ ಜೊತೆ ಮದುವೆಯಾದ ತಕ್ಷಣ ನಾನು ನನ್ನ ತಂದೆ ತಾಯಿನ ಮರೆತು ಬಿಡಬೇಕೇನೋ? ಏನೋ ನೀವು ನನ್ನ ಕೊಂಡ್ಕೊಂಡು ಬಂದಿದ್ದೀರಿ ಅನ್ನೋ ರೀತಿ ಮಾತಾಡ್ತೀರಾ. ನಿಮ್ಮ ಮಗ ಇರೋ ರೀತಿಗೆ ಯಾರು ಹುಡುಗಿನ ಕೊಡ್ತಾ ಇರಲಿಲ್ಲ. ಅದಕ್ಕೆ ನೀವು ಸುಳ್ಳು ಹೇಳಿ ನನ್ನ ಮದುವೆ ಮಾಡಿಕೊಂಡು ಬಂದ್ರಿ. ಮದುವೆಯಾದ ಮೇಲೆ ವಿಷಯ ಎಲ್ಲ ನನಗೂ ಗೊತ್ತಾದ ಮೇಲೆ ನಾನು ನಿಮ್ಮ ಮನೆಯಲ್ಲಿ ನಡೆಯುವ ಪ್ರತಿಯೊಂದು ಹಿಂಸೆಯನ್ನು ಸಹಿಸಿಕೊಂಡು ಹೋಗ್ತಿಲ್ವಾ? ಮದುವೆ ಆದಮೇಲೆ ಇದೆಲ್ಲ ಇದ್ದೇ ಇರುತ್ತೆ ಅಂತ ಹೇಳಿ ನಾನು ಕೂಡ ಎಷ್ಟು ಅಂತ ಸಹಿಸಿಕೊಂಡು ಹೋಗೋದಕ್ಕಾಗುತ್ತೆ? ಮಾತಿಗೂ ನಿನ್ನನ್ನು ಕೊಂಡ್ಕೊಂಡು ಬಂದಿದ್ದೇವೆ ಅಂತ ಹೇಳ್ತೀರಾ. ಏನೋ ನನ್ನ ಮೇಲೆ ಕರುಣೆ ತೋರಿಸ್ತಾ ಇರೋ ಹಾಗೆ ಮಾತಾಡ್ತಾ ಇದ್ದೀರಾ. ನಿಮಗೆ ಯಾರು ಹೇಳಿದ್ರು ನಿಮ್ಮ ಕಡೆಯಿಂದ ಮದುವೆ ಖರ್ಚು ಮಾಡಿ ಮದುವೆ ಮಾಡಿ ಅಂತ ಹೇಳಿ? ಸ್ವತಃ ನೀವೇ ಒಪ್ಕೊಂಡು ಮದುವೆ ಮಾಡ್ಕೊಂಡು ಬಂದ್ರಿ. ನೀವು ಈ ಮನೆಗೆ ಸೊಸೆ ಮಾಡಿಕೊಂಡು ಬಂದಾಗಿನಿಂದ ನೀವೇನು ನನ್ನ ಸುಮ್ಮನೆ ಕುಳಿಸಿ ಊಟ ಹಾಕ್ತಿಲ್ಲ. ನಾನು ಕೂಡ ಈ ಮನೆಯಲ್ಲಿ ಇದರ 2ರಷ್ಟು ಕಷ್ಟನ ಪಡ್ತಿದ್ದೀನಿ ಎಂದು ಸೊಸೆ ಹೇಳಿದ ಮಾತನ್ನು ಕೇಳಿ ಅವಳ ಅತ್ತೆಗೆ ಎಲ್ಲಿಲ್ಲದ ಕೋಪ ಬರುತ್ತದೆ. ಎಲ್ಲವನ್ನೂ ಕೇಳಿಸಿಕೊಂಡು ಅಲ್ಲೇ ಕುಳಿತುಕೊಂಡಿದ್ದ ಮಗನ ಬಳಿ ಬಂದು, ನೋಡು, ನಿನ್ನ ಹೆಂಡತಿ ಎಷ್ಟೆಲ್ಲ ಮಾತಾಡ್ತಿದ್ದಾಳೆ. ಇದಕ್ಕೆಲ್ಲ ಕಾರಣ ನೀನೇ. ಅವಳು ಏನು ಮಾತಾಡಿದ್ರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಕುಂತಿದ್ಯಲ್ಲ. ನೀನು ಹೀಗಿದ್ದೀಯಾ ಅಂತಾನೆ ಅವಳು ಇಷ್ಟೆಲ್ಲ ಮಾತಾಡ್ತಾ ಇರೋದು. ಅತ್ತೆ ಅನ್ನೋದನ್ನು ಮರೆತು ಎಷ್ಟೆಲ್ಲ ಮಾತಾಡ್ತಾ ಇದ್ದಾಳೆ ನೋಡು ಇವಳು ಎಂದ ಮಾತಿಗೆ ಮಗ ಹೇಳ್ತಾನೆ, ಅಮ್ಮ, ನೀನು ಹೇಳಿದ್ದು ಸರಿನೇ. ಈಗ ತಾನೇ ನೀನೇ ಹೇಳಿದೆ ನೀನು ಹೀಗಿರೋದಕ್ಕೆ ಮಾತಾಡ್ತಾ ಇದ್ದಾಳೆ ಅಂತ. ಅದು ಸರಿನೇ ಅಲ್ವಾ? ಚಿಕ್ಕ ವಯಸ್ಸಿನಿಂದ ನೀನು ನನಗೆ ಓದು ಬರಹ ಕಲಿಸಿ ಒಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ ಮಾಡಿದಿದ್ರೆ ಅವಳು ಇವತ್ತು ಇಷ್ಟೆಲ್ಲ ಮಾತಾಡ್ತಾ ಇರಲಿಲ್ಲ. ಇದರಲ್ಲಿ ಅವಳದೇನೂ ತಪ್ಪಿಲ್ಲ. ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ತಪ್ಪು ನಮ್ಮದು ಇದೆ. ನಾನು ಕೂಡ ಯಾವುದೇ ಕೆಲಸ ಕಾರ್ಯಕ್ಕೆ ಹೋಗದೆ ಮನೇಲಿ ಇರೋದು ನಾನು ಮಾಡಿದ್ದ ದೊಡ್ಡ ತಪ್ಪು. ನನ್ನ ನಂಬಿ ಬಂದವಳನ್ನ ಸಾಕುವಷ್ಟು ಶಕ್ತಿ ನನಗಿಲ್ಲ ಅಂದಮೇಲೆ ಅವಳು ಮಾತಾಡೋದ್ರಲ್ಲಿ ತಪ್ಪೇನಿದೆ? ಮದುವೆಯಾದಾಗಿನಿಂದ ಜಗಳ ಆಗದೆ ಇರೋ ದಿನಾನೇ ಇಲ್ಲ. ಆದರೆ ಇವತ್ತು ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡ ವಿಷಯ ಮಾಡುವ ಅವಶ್ಯಕತೆ ಏನಿತ್ತು? ಅವಳು ಎಲ್ಲರನ್ನೂ ಬಿಟ್ಟು ಈ ಮನೆಗೆ ಬಂದಿದ್ದಾಳೆ. ಅವಳಿಗೂ ಅವರ ನೆನಪು ಬರುತ್ತೆ ಅನ್ನೋದನ್ನು ನೀನು ಯಾಕೆ ಮರೆತುಬಿಟ್ಟೆ? ನನಗೆ ಹೇಗೆ ನೀನು ತಾಯಿನೋ ಅವಳಿಗೂ ಕೂಡ ಅವರು ತಂದೆ ತಾಯಿನೇ ಅಲ್ವಾ? ಇಷ್ಟು ದಿನದಿಂದ ನೀನು ಏನೇ ಹೇಳಿದರೂ ಅವಳು ಎಲ್ಲವನ್ನೂ ನಿಭಾಯಿಸಿಕೊಂಡು ಹೋಗ್ತಿದ್ದಾಳೆ. ನೋಡಮ್ಮ, ಈ ಮನೆಗೆ ನೀನು ದೊಡ್ಡವಳು. ಅವಳು ಏನಾದರೂ ನಿನ್ನ ಮಾತಿಗೆ ವಿರುದ್ಧವಾಗಿ ನಡೆದರೆ ನನ್ನ ಹತ್ರ ಹೇಳು. ಅದನ್ನು ಬಿಟ್ಟು ಇಲ್ಲಸಲ್ಲದ ಮಾತುಗಳನ್ನು ಆಡಿದರೆ ಮನೆಯಲ್ಲಿ ಜಗಳಗಳು ಹಾಗೂ ಮನಸ್ತಾಪಗಳು ಹೆಚ್ಚಾಗುತ್ತೆ. ಮನೆಯಲ್ಲಿ ಯಾರೂ ನೆಮ್ಮದಿಯಾಗಿರೋದಕ್ಕಾಗಲ್ಲ. ಅಮ್ಮ, ದುಡ್ಡಿಂದ ಎಲ್ಲರನ್ನೂ ಕೊಂಡುಕೊಳ್ಳಬಹುದು ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ಅದೇ ವಿಷಯನ ನೀನು ಆರಾಮವಾಗಿ ಅವಳಿಗೆ ತಿಳಿಸಿ ಹೇಳ್ಬೋದಾಗಿತ್ತು. ಇಷ್ಟು ದೊಡ್ಡ ಜಗಳ ಆಡೋ ಅವಶ್ಯಕತೆ ಇರಲಿಲ್ಲ. ಅವಳು ನನ್ನ ಹೆಂಡತಿ ಅಂತ ಹೇಳಿ ಅವಳ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡ. ಇಲ್ಲಿ ನನ್ನ ಕಣ್ಮುಂದೆ ನಡೆದ ವಿಷಯಕ್ಕೆ ನಾನು ಸರಿ ತಪ್ಪನ್ನು ಮಾತಾಡ್ತಾ ಇದ್ದೀನಿ.
ಇನ್ನು ನಾನು ಹೆಚ್ಚು ಏನು ಮಾತಾಡೋದಿಲ್ಲ. ನಾನು ಹೇಳಿದ್ದ ಮಾತು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಂದು ಹೇಳಿ ಮಗ ಹೊರಗಡೆ ಹೊರಟು ಬಿಡುತ್ತಾನೆ. ಇತ್ತ ಸೊಸೆ ಕೂಡ ರೂಮಿಗೆ ಬಂದು ಬಿಡ್ತಾಳೆ. ಮಗ ಆಡಿದ ಮಾತುಗಳನ್ನು ಕೇಳಿದ ತಾಯಿಗೆ ಮಗನ ಮಾತಿನಲ್ಲಿ ನಿಜಾಂಶ ಇದೆ ಅನ್ನೋದು ಅರ್ಥವಾಗತೊಡಗಿತು. ಹಾಗಾಗಿ ಅವರು ಕೂಡ ಏನು ಮಾತನಾಡದೆ ಸುಮ್ಮನಾಗಿ ಬಿಡುತ್ತಾರೆ. ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ, ನಮ್ಮ ಜೀವನದಲ್ಲಿ ದುಡ್ಡು ಎಷ್ಟು ಮುಖ್ಯವೋ ಹೊಂದಾಣಿಕೆ ಕೂಡ ಅಷ್ಟೇ ಮುಖ್ಯವಾದದ್ದು. ಹಾಗಿದ್ದಾಗ ಮಾತ್ರ ಕುಟುಂಬದಲ್ಲಿ ಸಂತೋಷವಾಗಿರಬಹುದು. ಈ ವಿಡಿಯೋದಿಂದ ನಿಮಗೆ ಏನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.